ಬರೋರೆ ಏನ್ ಮನೆ ಕೆಲಸ ಮಾಡ್ತಾ ಇದ್ರಾ? ಟೈಮ್ ಆಯ್ತು, ಬನ್ನಿ ಬಟ್ಟೆ ಒಗಿಬೇಕು. ಟೈಮಿಗೆ ಸರಿಯಾಗಿ ಕಸ್ಟಮರ್ಗಳಿಗೆ ಬಟ್ಟೆ ಕೊಡ್ಲಿಲ್ಲ ಅಂದ್ರೆ ನಮ್ ಬಿಸ್ನೆಸ್ ನ ಗ್ಲೋಬಲೈಸ್ ಹೇಗ್ ಮಾಡೋದು? ಜಾನಿಯವರೇ, ಇನ್ಮ್ಯಾಕ್ ನಾನ್ ಬಟ್ಟೆ ಗಿಟ್ಟೆ ಎಲ್ಲ ಹೋಗ್ಯಾಕಿಲ್ಲ. ಏನ್ ಪರವ್ರೆ ಹೀಗೆ ಹೇಳ್ತಿದ್ರಾ? ನಿಮ್ಮನ್ನ ನಂಬ್ಕೊಂಡು ಕಿಶನ್ ಹತ್ರ ಅಡ್ವಾನ್ಸ್ ತಗೊಂಡ್ಬಿಟ್ಟಿದೀನಿ. ಜಾನಿಯವರೇ, ನಾನ್ ಒಂದ್ಕಿಂತ ಹೇಳಿದ್ರೆ ಮುಗ್ದೋಯ್ತು. ಇನ್ಮ್ಯಾಕ್ ನಾನ್ ನಿಮ್ ಜೊತೆ ಕ್ಯಾವೆ ಮಾಡಕ್ಕಿಲ್ಲ ಅಂದ್ರೆ ಮಾಡಕ್ಕಿಲ್ಲ. ಏನ್ ಹೇಳ್ತಿದ್ರ ಪಾರ್ಟ್ನರ್? ಚೆನ್ನಾಗಿರಕ್ಕಿಲ್ಲ. ಬರೋರೆ ಯಾಕೆ ನನ್ ಜೊತೆ ಕೆಲಸ ಮಾಡಲ್ಲ ಅಂತ ಅಟ್ಲೀಸ್ಟ್ ಕಾರಣನಾದ್ರೂ ಹೇಳಿ. ನಮ್ ಬಾವಂಗ್ ಯಾವ್ದು ದುಡ್ಡು ಸಮಸ್ಯೆ ಇಲ್ಲ ಅಂತ ಗೊತ್ತಾಯ್ತು. ನಮ್ಮ ಅತ್ತೆವನು ಈ ಕ್ಯಾಮ್ ಎಲ್ಲ ಮಾಡ್ಬೇಡ ಅಂತ ಹೇಳಿದ್ರು. ಅದಕ್ಕೆ ಇನ್ ಮುಂದೆ ನಾನು ಈ ಕ್ಯಾಮ್ ಎಲ್ಲ ಮಾಡಕ್ಕಿಲ್ಲ. ಸುಮ್ಕೆ ನೀವು ನನ್ನ ತಲೆ ತಿನ್ಬೇಡಿ, ಹೊಂಟೋಗಿ. ಅಲ್ಲ ಪರವ್ರೆ ನನ್ ಮಾತು ಕೇಳಿ. ದೇವ್ರೆ, ಇವ್ರು ನಂಬ್ಕೊಂಡು ಮೂಟೆಗಟ್ಲೆ ಬಟ್ಟೆ ತಗೊಂಡ್ಬಿಟ್ನಲ್ಲಪ್ಪ. ಮಮ್ಮಿ ಜಾನಿ, ಇದರಲ್ಲಿ ನನ್ನ ಬಟ್ಟೆಗಳಿವೆ. ಬೇಗ ಒಗ್ದು ಒಣಗಾಕಿ ಇಸ್ತ್ರಿ ಮಾಡಿಡಿ. ನಾಳೆ ಗ್ರೂಮಿಂಗ್ ಕ್ಲಾಸ್ ಫಂಕ್ಷನ್ ಇಂದ ಉಟ್ಕೊಂಡು ಹೋಗ್ಬೇಕು. ಅದು ಈಗಾಗಲೇ ಸಂಜೆ 6 ಗಂಟೆ ಆಗ್ತಾ ಬಂತು. ಇವಾಗ ಎಲ್ಲ ಬಟ್ಟೆನು ಒಗ್ದು ಒಣಗಿಸಿ ನಿನಗೆ ಬೆಳಗ್ಗೆ ಅಷ್ಟೆಲ್ಲ ಐರನ್ ಮಾಡ್ಕೊಡ್ಬೇಕಾ? ಕುಂದ್ರ ಮೇಡಮ್, ನಮಸ್ಕಾರ. ಬರ್ರ. ನಮಸ್ತೆ ಬಜರಂಗಿ ಇನ್ಸ್ಪೆಕ್ಟರ್. ಬಟ್ಟೆಗಳನ್ನ ಕೊಡಕ್ ಬಂದ್ರಾ? ಕೊಡಿ. ಜಾನಿ ಬಟ್ಟೆಗಳನ್ನ ಚೆನ್ನಾಗಿ ಹೋಗಿತಾರೆ. ಜಾನಿಯವ್ರೆ ತಗಣಿ ಮಾಡ. ಇದ್ರಲ್ಲಿ ನಮ್ಮ ಕಮಿಷನರ್ ಸಾಹೇಬ್ರ ಬಟ್ಟೆ ಎಲ್ಲ ಇತ್ತು. ಲಾಯ್ಕ್ ಮಾಡಿ ಒಗ್ದು ಐರನ್ ಮಾಡಿ ನಾಳೆ ಅಷ್ಟರಲ್ಲಿ ರೆಡಿ ಇರ್ಕ. ಇಲ್ಲ ಅಂದ್ರೆ ಕಮಿಷನರಿಗೆ ನಾನೇ ಕಂಪ್ಲೇಂಟ್ ಕೊಟ್ಟೆ. ಕಂಪ್ಲೇಂಟ್ ಎಲ್ಲ ಏನು ಬೇಡ. ಜಾನಿ ಕರೆಕ್ಟ್ ಟೈಮ್ಗೆ ಬಟ್ಟೆಗಳನ್ನ ಡೆಲಿವರ್ ಮಾಡ್ತಾರೆ. ಎಷ್ಟೇ ಆದ್ರೂ ಕಮಿಷನರ್ ಅಂಕಲ್ ಇವ್ರನ್ನ ಹೊಗಳಿದಾರಲ್ವಾ. ಗುಡ್ ಬಾಯ್. ಹಾಯ್ ಮಧುರ ಬಾಬಿ, ನೀವು ಬಂದ್ರಾ? ಬನ್ನಿ. ಜಾನಿ ಭಯ್ಯ, ಇದರಲ್ಲೊಂದು ಕಮ್ಮಿ ಅಂದರೆ 30 ಜೊತೆ ಬಟ್ಟೆ ಇದೆ. ಕಷ್ಟ ಆದರೂ ತೊಂದರೆ ಇಲ್ಲ. ಬೆಳಗ್ಗೆ ಆಗೋ ಅಷ್ಟರಲ್ಲಿ ಇದನ್ನು ಚೆನ್ನಾಗಿ ಹೋಗ್ದು ನಿಮ್ಮ ಕೈಯಾರಿ ಇಸ್ತ್ರಿ ಮಾಡಿ ಕೊಡಿ, ಆಯ್ತಾ? ಜಾನಿ ಬಾಯ್ ತಗೊಳ್ಳಿ. ಬೆಳಗ್ಗೆನೆ ಒಗ್ದು ಕೊಟ್ಬಿಡಿ. ನಾವು ಹಿಂಗೆ ಹೇಳ್ತೀವಿ ಅಂತ ಬಟ್ಟೆನ ಹೆಂಗೆ ಹೋಗಿಬಿಡಿ. ನೀಟಾಗಿ ಒಗ್ದು ಇಸ್ತ್ರಿ ಮಾಡ್ಕೊಡಿ. ಹೌದು ಜಾನಿ ಭಯ್ಯ, ಬಟ್ಟೆ ಒಗೆಯುವುದು ಚೆಂದ ಆಗಿರಬೇಕು. ಎಂತದಕ್ಕೆಂದರೆ ನಾಳೆ ಬೆಳಿಗ್ಗೆ ಉಚ್ಚಾರಿ ಬರ್ತದೆ, ಇಲ್ಲಿ ಮೀಟಿಂಗ್ ಉಂಟು. ಎಲ್ಲ ಉಚ್ಚಾರಿಗೆ ನಾನೇ ಬಟ್ಟೆಯನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೇನೆ. ನೀವು ಒಗೆಯುವುದು ಚೆಂದ ಆಗದಿದ್ದರೆ ಅವ್ರು ಬೇಜಾರು ಮಾಡ್ಕೊಳ್ಬಾರ್ದಲ್ವಾ? ಹುಚ್ಚ ಐ ಲೈಕ್ ಇಟ್. ಹೋಗುವ ಮಧುರ ಅವ್ರೆ, ನಾನೊಂದು ಇವ್ರು ಬಟ್ಟೆ ಒಗಿತಾರ ಅನ್ನೋದನ್ನ ಮರ್ತ್ಬಿಟ್ಟು ಬ್ಯಾರೆ ಅಂಗಡಿ ಚೋರ್ಕ ಹೋಗ್ಬಿಟ್ಟಿದೀಯ ನೀ. ಗೌಡ್ರೆ, ನೀವು ಬಂದ್ರಾ? ಬಟ್ಟೆಗಳು ತಂದಿದ್ದೀರ ತಾನೆ? ಹ್ಞೂ ಮಧುರ ಅವ್ರೆ. ಅಣ್ಣಪ್ಪನವ್ರೆ ತಕೊಳ್ಳಿ, ಈ ಬಟ್ಟೆಗಳನ್ನೆಲ್ಲ ಒಗೆದು ಒತ್ತರಕ್ಕೆ ಇಸ್ತ್ರಿ ಮಾಡ್ಕೊಟ್ಬಿಡಿ. ನೀವೇನ ಯೋಚನೆ ಮಾಡ್ಬೇಡಿ ಗೌಡ್ರೆ. ರಾತ್ರಿ ಎಲ್ಲ ಈ ಬಟ್ಟೆಗಳನ್ನ ಒಗ್ದು ನಾಳೆ ಎಲ್ರಿಗೂ ಡೆಲಿವರಿ ಕೊಡ್ತಾರೆ. ನಮ್ ಜಾನಿನ್ ಏನ್ ಅನ್ಕೊಂಡಿದೀರಾ? ದೊಡ್ಡ ಬಿಸ್ನೆಸ್ ಮ್ಯಾನ್. ಇದೇ ಬಿಸ್ನೆಸ್ ನ ಗ್ಲೋಬಲೈಸ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಮಧುರ ಅವ್ರೆ, ಐ ಲೈಕ್ ಇಟ್. ಪರವ್ರೆ, ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ ಎಲ್ಲ ಸಿಡ್ನಿಲಿ. ಕಿಡ್ನಿಲಲ್ಲ, ಸಿಡ್ನಿಲಿ. ಈಗ ನಾನು ಆ ಮ್ಯಾಚ್ ನೋಡ್ಲೇಬೇಕು. ಅದಕ್ಕೆ ನೀವು ಅಲ್ಲಿ ಹೋಗಕ್ ನಾನು ದುಡ್ಡು ಕೊಡ್ಬೇಕಾ? ನಾನ್ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಸಿಡ್ನಿಗೆ ಹೋಗೋಷ್ಟ್ರಲ್ಲಿ ಅಲ್ಲಿರೋ ನಮ್ಮ ಇಂಡಿಯನ್ ಟೀಮು ಶ್ರೀಲಂಕಾಗೆ ಬಂದ್ಬಿಟ್ಟಿರುತ್ತೆ. ಆಮೇಲೆ ನಾನು ಅಲ್ಲಿಂದ ಇಲ್ಲಿಗೆ ಬರೋಕೆ ಕಿಡ್ನಿ ಮಾರ್ಬೇಕಾಗುತ್ತೆ. ಈಗ ನೋ ಮೋರ್ ಕ್ವಶನ್ ಪ್ಲೀಸ್. ನಮ್ಮ ಮನೆ ಟಿವಿ ಕೆಟ್ಟೋಗ್ಬಿಟ್ಟಿದೆ. ದಯವಿಟ್ಟು ನಿಮ್ಮ ಮನೆ ಟಿವಿನ ಆನ್ ಮಾಡ್ಕೊಡಿ. ಬನ್ನಿ ಸೂರ್ಯ ಅವರೇ, ಬನ್ನಿ. ಸೂರ್ಯ ಅವರೇ, ಯಾರು ನೋಡ್ತಾ ಇದೀರಿ? ಟಿವಿ ರಿಮೋಟ್ ಅಲ್ಲಿ. ಅದ್ಯಾಕ? ಟಿವಿ ಆನ್ ಮಾಡಕ್ಕೆ. ಟಿವಿ ಹಾಕದೇನ್ ಬೇಡ, ಟಿವಿನೇ ತಗೊಂಡೋಗಿ. ಟಿವಿನ ತಗೊಂಡೋಗಲ್ಲ, ಟಿವಿ ಆನ್ ಮಾಡಿದ್ರೆ ಸಾಕು. ನೀವು ನಾ ಹೇಳ್ದಂಗೆ ಕೇಳ್ತೀರಾ ಇಲ್ವಾ? ಕೇಳ್ತೀನಿ. ಅಂದ್ರೆ ಟಿವಿ ತಗೊಂಡೋಗಿ. ಟಿವಿ ತಗೊಂಡಿದ್ದಾಯ್ತು, ಮುಂದೆ ನಿಮ್ಮ ಅಟ್ಟಿಗೆ ತಗೊಂಡೋಗಿ. ನಿಮ್ಮ ಮನೇಲಿರೋ ಟಿವಿನ ನಮ್ಮ ಮನೆಗೆ ತಗೊಂಡೋಗಿರೋ ವಿಚಾರ ಗೌಡ್ರಿಗೆ ಗೊತ್ತಾದ್ರೆ ನಾನು ತಿಥಿ ಮಾಡ್ಬಿಡ್ತಾರೆ. ನಮ್ ಬಾವಂಗೆ ಈ ವಿಷಯ ಗೊತ್ತಾಗ್ಬೇಕಂದ್ರೆ ಒಂದು ನಾ ಹೇಳ್ಬೇಕು, ಇಲ್ಲ ನೀವ್ ಹೇಳ್ಬೇಕು. ನಾವಿಬ್ರು ಹೇಳಿಲ್ಲ ಅಂದ್ರೆ ಏನ್ ಗೊತ್ತಾಯ್ತದೆ? ಟಿವಿ ತಗೊಂಡ್ ಹೋಗ್ಲೇಬೇಕು ಅಂತೀರಾ? ಈಗ ನೀವು ತಗೊಂಡ್ ಹೋಗಿಲ್ಲ ಅಂದ್ರೆ ನಮ್ ಬಾವಂಗ್ ಫೋನ್ ಮಾಡಿ ನೀವು ಟಿವಿ ಕತ್ತಿದ್ರ ಅಂತ ಹೇಳ್ಬಿಡ್ತೀನಿ. ಜೂಟ್. ಅಯ್ಯೋ ಶಿವನಿ, ಒತ್ತರೆಯಿಂದ ಚಡ್ಡಿ ಮಾರಿ ತಲೆ ಕೆಟ್ಟು ಕೆರೆ ಹಿಡ್ದೋಗ್ಬಿಟ್ಟದೆ. ಟಿವಿ ನೋಡು, ಏನಾರು ಹೊಸ ಸಮಾಚಾರ ಬಂದದ ಗೊತ್ತಾಯ್ತದೆ. ಇದೇನಪ್ಪ ಸೌಂಡೇ ಬರ್ತಾ ಇಲ್ಲ? ಫ್ಯೂಸ್ಗೆ ಸುಟ್ಟೋಗಿದ್ದ? ಅಯ್ಯ, ಯಾಕಿಂಗ್ ಅರ್ಚ್ಕೊಂಡಿರಿ ಶ್ರೀ? ಅರ್ಚ್ಕೊಳ್ಳೋದಲ್ಲ, ಪರ್ಚ್ಕೋಬೇಕು ಅನ್ಸುತ್ತೆ. ಅದಕ್ಕೆ ಹೇಳೋದು, ನೀರು ಕೊಳೋಗ್ ನನ್ ಕೈಲಿ ಬೆನ್ನುಜ್ಜಿಸ್ಕೊಳ್ಳಿ ಅಂತ. ಕಪಾಳಕ್ಕೆ ಬಾರಿಸ್ಬಿಡ್ತೀನಿ. ಈ ತರ ಮಾತಾಡೋದು ಬಿಟ್ಬಿಟ್ಟು ಟಿವಿ ಏನಾಯ್ತು ಅಂತ ಹೇಳು. ಇಲ್ಲೇ ಇತ್ತಲ್ಲ ಶ್ರೀ.
ಇಲ್ಲೇ ಇತ್ತು ಅಂತ ನನಗೂ ಗೊತ್ತು, ಈಗ ಎಲ್ಲಿಗೋಯ್ತು ಅಂತ ಕೇಳ್ತಾ ಇರೋದು. ನಾ ಕೆಳಗಿದ್ದಿ ನಂಗೇನು ಗೊತ್ತಿಲ್ಲ. ಕಾಮನ್ ಸೆನ್ಸ್ ಇಲ್ಲದೆ ಮಾತಾಡಬೇಡ. ಹಟ್ಟಿಲ್ ಕಾಳ್ತನ ಆಯ್ತದ ಅಂದ್ರೆ ಕೆಳಗಿದ್ ಕಡೆ ಕತ್ತ ಮೇಯಿಸ್ತಿದ್ಯಾ. ಇವತ್ತು ಟಿವಿ ಕತ್ಕೊಂಡು ಹೋಗ್ರೆ, ನಾಳೆ ದಿನ ಇನ್ನೇನೋ ಕತ್ಕೊಂಡು ಹೋಯ್ತಾರೆ. ನಿಮ್ಗೆ ಗೊತ್ತಾಯ್ತು? ಈ ತರ ಅಪ್ಶಕ್ನ ನುಡಿಬೇಡಿ. ಅಪ್ಶಕ್ನ ನುಡಿಯೋದಲ್ಲ, ಈಗಲೇ ಪೊಲೀಸರು ಕಂಪ್ಲೇಂಟ್ ಕೊಟ್ಬಿಟ್ಟು ಟಿವಿ ಯಾವನ್ ಕತ್ಕೊಂಡು ಹೋಗಿದ್ದಾನೆ ಹಿಡಿಸ್ತೀನಿ. ಒಡ್ಡೆ ತವ ಪೊಲೀಸವ್ರು ಬಂದ್ರೆ ಎಲ್ಲ ವಿಷಯ ಗೊತ್ತಾಗೋಯ್ತದೆ. ಮಿಸ್ಟರ್ ಬಜರಂಗಿ ಇನ್ಸ್ಪೆಕ್ಟ್ರೆ, ನೀವು ಕರ್ತವ್ಯದಲ್ಲಿರ್ಬೇಕಾದ್ರೆ ಹಾಡು ಆಗಲೆಲ್ಲ ನಮ್ಮ ಮಟ್ಟಿಲಿ ಟಿವಿ ಕಳ್ತನ ಆಗುತ್ತೆ ಅಂದ್ರೆ ನೀವು ಕರ್ತವ್ಯದಲ್ಲಿದ್ದು ಏನು ಪ್ರಯೋಜನ? ಗೌಡ್ರೆ, ಡಿಪಾರ್ಟ್ಮೆಂಟ್ ಅವರು ನನಗೆ ಈ ಕಾಕಿ ಬಟ್ಟೆ ಕೊಟ್ಟು ಅಪಾಯಿಂಟ್ ಮಾಡಿಪ್ಪುದು ನಿಮ್ಮನೆ ಕಾಯ್ಕಂದಳಿ ಅಲ್ಲ. ಹಂಗೊಂದು ವೇಳೆ ನಿಮ್ಮ ಮನೆಯೇ ಕಾಯ್ಕೊಂಬಂಗಿದ್ರೆ ದುಡ್ಡು ಕೊಟ್ಟು ಯಾವ್ದಾದ್ರು ಸೆಕ್ಯೂರಿಟಿ ಗಾರ್ಡನ್ನ ಅಪಾಯಿಂಟ್ ಮಾಡ್ಕೊಳಿ. ನಾನು ನಿಮ್ಮನ್ನ ಇಲ್ಲಿ ಕರ್ಸಿರೋದು ನೀವು ನನಗೆ ಬುದ್ಧಿವಾದ ಹೇಳಿ ಅಂತಲ್ಲ, ನಾನು ನಿಮಗೆ ನೆಟ್ಟಿಗೆ ಡ್ಯೂಟಿ ಮಾಡಿ ಅಂತ ಬುದ್ಧಿವಾದ ಹೇಳ್ತಾ ಇದ್ದೇನೆ. ಅದನ್ನು ನಿಮ್ಮ ಕೈಲಿ ಹೇಳಿಸ್ಕೊಂಬೋ ಅವಶ್ಯಕತೆ ನನಗಿಲ್ಲ. ನಿಮ್ಮ ಮನೇಲಿ ಟಿ ವಿ ಕಳ್ತನ ಆಯ್ತು ಅಂದೇಳಿ ನಂಗೊಂದು ಕಂಪ್ಲೇಂಟ್ ಕೊಡಿ. ಕಳ್ಳ ಸಿಕ್ಕರೆ ಟಿ ವಿ ತಂದು ಕೊಡ್ತೆ. ಸಿಕ್ಕರೆ ಅಂತೀರಾ? ಸಿಗಲ್ಲ ಅನ್ನೋ ಅನುಮಾನ ಇದ್ದದ? ಹಂಗಲ್ಲ ಮರ್ರೆ, ಕೆಲವು ಸತಿ ಕಳ್ಳ ಬಗ್ಲಲ್ಲೇ ಇದ್ರು ಇವನೇ ಅಂದಳಿ ಕಂಡು ಹುಡುಕಾತಿಲ್ಲ. ಶಿವನೇ ಶಂಭುಲಿಂಗ, ದಂಡಲ್ಲಿದ್ರು ಕಳ್ಳನ ಹಿಡಿಯ ಕಾಣಿಲ್ಲ ಅಂದ್ಮೇಲೆ ನೀವ್ಯಾಕೆ ಸ್ವಾಮಿ ಡ್ಯೂಟಿಲಿ ಇರ್ಬೇಕು? ರಾಜೀನಾಮೆ ಪತ್ರ ಕೊಟ್ಬಿಟ್ಟು ಕಾಗೆ ಮಾಡ್ಸಕ್ ಹೋಗ್ಬಿಡಿ. ಬಾವು, ನಮ್ಮ ಮಟ್ಟಿಲ್ ಟಿವಿ ಕಳ್ತನ ಆದ್ರೆ ಅವ್ರೇನ್ ಮಾಡಕ್ಕಾದ್ದು? ನೀವು ಸುಮ್ಕಿರಿ, ನಾವು ಹೊಸ ಟಿವಿ ತಗೊಳುಮ. ಹೊಸ ಟಿವಿ ತಗೊಳಕ ನಿಮ್ಮ ಅಪ್ಪ ಸೆಂಚುರಿಗವ್ರು ದುಡ್ಡು ಕೊಟ್ಟೆನ? ಆ ಟಿವಿ ತಗೊಳಕ ಎಷ್ಟು ಚಡ್ಡಿಗೆ ಒಳಗೆ ಹಾಕಿದೆ ಅಂತ ನನಗೆ ಗೊತ್ತು. ಇದೆಲ್ಲ ಆಗಿದ್ದು ನಿನ್ನಿದ್ಲಿಯೇ. ಗೌಡ್ರೆ, ಒಬ್ಬ ಪೊಲೀಸ್ ಆಫೀಸರ್ ಮುಂದೆ ಹೆಣ್ಮಕ್ಳನ್ನ ಬೈಯೋದನ್ನ ನಾನು ಸಹಿಸೋದಿಲ್ಲ. ನಿಮ್ಗೆ ಟಿ ವಿ ಅಲ್ದ ನಾನು ಹುಡುಕಿ ಕೊಡ್ತೇನೆ, ನೀವು ಸುಮ್ಮನೆ ಕಣೆ. ಸುಮ್ಮನೆ ಇರ್ತೀನಿ. ನಾನು ಟಿವಿ ಸಿಕ್ಕಿಲ್ಲ ಅಂದ್ರೆ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀತೀನಿ. ಪಾರೋವ್ರೆ, ನಾನು ನಿಮ್ಗೆ ಒಂದಿಷ್ಟು ಪ್ರಶ್ನೆ ಕೇಂತೆ, ನೀವು ಅದಕ್ಕೆ ಸರಿ ಮಾಡಿ ಉತ್ತರ ಕೊಡಿ. ಸರಿ ಕೇಳಿ. ನಿಮ್ಮ ಮನೆಯಲ್ಲಿ ಟಿವಿನ ಕೊನೆ ಬಾರಿ ನೀವು ಯಾವಾಗ ಕಂಡ್ರಿ? ಕಸ ಗುಡ್ಸುವಾಗ ನೋಡ್ದಿ. ಕಸ ಗುಡ್ಸ್ಕೊಂಡು ಹೋಗ್ಬತ್ತಿ ಕಂಡ. ಬೆಳಗ್ಗೆಯಿಂದ ನಿಮ್ಮ ಮನೆಗೆ ಯಾರೆಲ್ಲ ಬಂದಿರು? ಯಾರು ಬಂದಿಲ್ಲ ಇನ್ಸ್ಪೆಕ್ಟ್ರೆ. ಅಡ್ಡಿಲ್ಲ, ನೀವು ಬಾಗಿಲು ತೆಗ್ದಾಕಿ ಎಲ್ಲರೂ ಹೊರಗೆ ಹೋಗಿದ್ದೀರಾ? ನಾನು ಒತ್ತಾರೆಯಿಂದ ಅಟ್ಟಿ ಬಿಟ್ಟು ಎಲ್ಲೂ ಹೋಗಿಲ್ಲ. ಎಲ್ಲೂ ಹೋಗಿಲ್ಲ, ಯಾರು ಬಂದಿಲ್ಲ ಅಂದ್ಮೇಲೆ ಟಿವಿಗೆ ಕಾಲು ಬಂದು ನಡ್ಕೊಂಡು ಹೊಂಟೋಯ್ತಾ ಇಲ್ಲ ರೆಕ್ಕ ಬಂದು ಹಾರ್ಕೊಂಡು ಹೊಂಟೋಯ್ತಾ? ಗೌಡ್ರೆ, ಈಗ ನಾನು ಎನ್ಕ್ವೈರಿ ಮಾಡ್ಕ ಅಥವಾ ನೀವೇ ಮಾಡ್ಕೊಂತೀರಾ? ಅಯ್ಯ, ನಿಮ್ಮ ಎಂಕ್ವೈರಿಗೆ ಸ್ಟೆಮ್ಮ ತೊಪ್ಪ ಹಾಕಿದ್ರು. ಟಿವಿ ಕತ್ಕೊಂಡೋಗಿರೋ ಕಳ್ಳನ ಹಿಡ್ಕೊಳ್ಳಿ ಅಂದ್ರೆ ಸುಮ್ಮನೆ ಅಟ್ಟಿ ಒಳಗಿರೋರ್ನ ಕೇಳೋದನ್ನೇ ಕೇಳ್ಕೊಂಡಿರ್ತಿದಾರಿ. ಗೌಡ್ರೆ, ಸುಮ್ಮನೆ ಬಿ ಪಿ ಏರ್ಸ್ಕೊಂಡು ಪಿ ಪಿ ಊದ್ಸ್ಕೊಂಡ್ಬೇಡಿ ಮರ್ರೆ. ಕಳ್ಳನ ಹಿಡುಕು ಮುಂಚೆ ಕಳ್ತನ ಹೆಂಗಾಯ್ತು ಅಂದಳಿಕೆ ಎಂಬುದು ನಮ್ಮ ಡ್ಯೂಟಿ. ಅದನ್ನ ನಾ ಹೇಳ್ತೀನಿ, ಬರ್ಕಳಿ. ಈ ದಡ್ಡು ಬಡ್ಡೆತ್ತದು ಅಟ್ಟಿ ಬಾಗಲ್ನ ತೆಗೆದಾಕ್ಬಿಟ್ಟು ಅಡುಗೆ ಮನೆ ಒಳಗೆ ಪಾತ್ರೆಗಳನ್ನ ತೊಳಿತಾ ಇರ್ತಾಳೆ. ಅಷ್ಟರಲ್ಲಿ ಕಳ್ಳ ಕೂತಿದ್ದಾರೆ ಮೆತ್ತಗೆ ಬಂದು ಪುಳುಕಂತ ಟಿವಿ ಬಿಚ್ಕೊಂಡು ಹೋಗ್ಬಿಡ್ತಾನೆ. ಡೀಟೇಲ್ಸ್ ಸಾಕ ಬೇಕಾ? ಇಷ್ಟು ಸಾಕ. ಇನ್ನೂ ಬೇಕಮ್ಮಂಗಿದ್ರೆ ನಿಮ್ಮನ್ನ ಸ್ಟೇಷನಿಗೆ ಕರ್ಸ್ಕಂತೆ. ಜಾನಿ, ನಂದೇ ಹೆಸ್ರಮ್ಮ. ಅದ್ ನಂಗೆ ಗೊತ್ತಿದೆ. ಕಾಫಿ ಕೇಳಿ ಎಷ್ಟೊತ್ತಾಯ್ತು? ತುಂಬಾ ಹೊತ್ತಾಯ್ತು. ಮತ್ತೆ ಯಾಕೆ ಇನ್ನೂ ಕೊಟ್ಟಿಲ್ಲ? ಕೊಡೋದು ಇಲ್ಲ. ನಿಮ್ಗೆ ಏನಾಗಿದೆ? ಗ್ಯಾಸ್ ಖಾಲಿ ಆಗಿದೆ. ಏನು ಇಷ್ಟು ಬೇಗ ಗ್ಯಾಸ್ ಖಾಲಿ ಆಗಿದ್ಯಾ? ಮದು, ದಿನಕ್ಕೆ 10 ಸಲ ಕಾಫಿ ಕುಡಿತಾ ಇದ್ರೆ ಗ್ಯಾಸ್ ಖಾಲಿ ಆಗದೆ ತುಂಬಿಕೊಳ್ಳುತ್ತಾ? ನಾನೊಬ್ಳು ಕಾಫಿ ಕುಡಿಯೋದ್ರಿಂದ ಗ್ಯಾಸ್ ಖಾಲಿ ಆಗ್ಬಿಡುತ್ತಾ? 1 ಕಪ್ ಕಾಫಿಗೆ 5 ನಿಮಿಷ ಆದ್ರೆ 10 ಕಪ್ ಕಾಫಿಗೆ ಎಷ್ಟು ನಿಮಿಷ ಆಯ್ತು? 50 ಮಿನಿಟ್ಸ್. ಒಂದು ದಿನಕ್ಕೆ ಕಾಫಿಗೆ 50 ನಿಮಿಷ ಖರ್ಚಾದ್ರೆ 1 ತಿಂಗಳಿಗೆ 1,500 ನಿಮಿಷ ಆಯ್ತು. ಅಂದ್ರೆ 25 ಗಂಟೆ ಖಾಲಿ ಆಗದೆ ಇರುತ್ತಾ? ಮಧುರ ಅವ್ರೆ, ಅಣ್ಣಪ್ಪನವ್ರು ಏನೋ ನಿಮ್ಗೆ ಲೆಕ್ಕ ಹೇಳ್ಕೊಡ್ತಾರಂಗದೆ. ಏನಿಲ್ಲ ಗೌಡ್ರೆ, ಆಫ್ಟರ್ ಆಲ್ 1 ಕಪ್ ಕಾಫಿ ಕೇಳಿದಕ್ಕೆ ತಿಂಗಳಲ್ಲಿ ಬರೀ ಕಾಫಿ ಕಾಯಿಸೋದಕ್ಕೆ ಎಷ್ಟು ಗ್ಯಾಸ್ ಖಾಲಿ ಆಗುತ್ತೆ ಅಂತ ಲೆಕ್ಕ ಕೊಡ್ತಿದ್ದಾರೆ. ತೊಂದ್ರೆ ಇಲ್ಲ, ಅಣ್ಣಪ್ಪನವ್ರೆ ಬುದ್ಧಿವಂತರಾಗ್ಬಿಟ್ಟಿದಾರಿ. ನಾನೊಂದು ಮಧುರವ್ರೆ, ಆಗ್ಲೇ ನೀವು ಕಾಫಿ ಕುಡಿಬೇಕು ಅಂತಿದ್ರಲ್ಲ, ಬನ್ನಿ ನಾ ಕುಡಿಸ್ತೀನಿ. ಅಂದ್ರೆ ಅಂಗಡಿಗೆ ಹೋಯ್ತಾವನಿಲ್ಲ, ದಾರಿಲಿ ಎಲ್ಲಾರು ಕೊಡಿಸ್ಬಿಟ್ಟು ಹೋಯ್ತೀನಿ ಬನ್ನಿ ಎಂದಿ. ಅವಳು ಬರಲ್ಲ, ನಾನು ಬರಲ್ಲ. ಈ ಗೌಡ್ರೆ, ನನ್ನ ಹೆಂಡತಿಗೆ ಕಾಫಿ ಕುಡಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಜಾಗ ಖಾಲಿ ಮಾಡಿ. ಆಯ್ತು ಬಿಡಿ, ಅದಕ್ಕೆ ಯಾಕೆ ಒಲೆ ಮೇಲೆ ಕಾವಲು ಇಟ್ಟವ್ರಂಗ ಆಡ್ರಿ. ಹೋಟೆಲಿಂದ ಕಾಫಿ ತಗೊಂಡ್ಬರ್ತೀನಿ ಅಂತ ಹೇಳಿದ್ರಲ್ಲ, ಹೋಗಿ ತಗೊಂಬನ್ನಿ. ಮದು, ಹೋಟೆಲಲ್ಲಿ ಕಾಫಿ ಚೆನ್ನಾಗಿರಲ್ಲ. ಪಾರೋರ್ ಮನೆಗೆ ಹೋಗಿ ಮಾಡಿಸ್ಕೊಂಡ್ಬರ್ತೀನಿ ಇರು. ಗುಡ್ ಐಡಿಯಾ. ಬೇಗ ಹೋಗಿ ಅಲ್ಲೇ ಹಾಟ್ ಹೊಡ್ಕೊಂಡು ಕುತ್ಕೊಂಡ್ಬಿಡಿ. ಗೌಡ್ರೆ, ಇವತ್ತೊಂದು ದಿವಸ ನಾನು ಗಾಡಿನ ಕಣ್ಕಂತ್ರೆ. ಅದ್ಯಾಕೋ? ಅದು ನನ್ನ ಗಾಡಿ ಕೀ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ನಾನು ನಿಮ್ಮನ್ನ ನಂಬಿ ಹೆಂಗ್ ಕಾರ್ ಕೊಡ್ಲಿ? ಗೌಡ್ರೆ, ಬೆಳಿಗ್ಗೆ ಬಜರಂಗಿ ಇನ್ಸ್ಪೆಕ್ಟರ್ ಬರೋಷ್ಟರಲ್ಲಿ ಐರಾವತ ತಂದು ನಿಲ್ಸ್ಬಿಡ್ತೀನಿ. ಬಜರಂಗಿ ಇನ್ಸ್ಪೆಕ್ಟರ್ ಬರೋ ಟೈಮ್ ಆಯ್ತು, ಕಾರ್ ತಂದು ನಿಲ್ಸಿ. ಕಾರ್ ಕಳ್ತನ ಆಗ್ಬಿಟ್ಟಿದ್ದಾರೆ.